ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಕಿಚನ್ಸ್ ಬೈ ಯಶು ಕಡೆಯಿಂದ. ಸೊ ನೆನ್ನೆ ಎಲ್ಲ ಏನಾಯ್ತು ಅಂತ ಅಂದ್ರೆ ಬೆಳಗ್ಗೆನೆ ಎದ್ವಿ. ನೆನ್ನೆ ನೈಟ್ ಆಕ್ಚುಲಿ ನನಗೆ ಮೊನ್ನೆ ನೈಟ್ ನಂಗೆ ಆಕ್ಚುಲಿ ತುಂಬಾ ಫ್ರೂಟ್ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿತ್ತು. ಸೊ ಹಂಗಾಗಿ ಬ್ಲಿಂಕಿಟ್ ಅಂತ ಆರ್ಡರ್ ಮಾಡಿದ್ವಿ. ಆ ಕ್ವಾಲಿಟಿ ಅಂತೂ ಸಖತ್ತಾಗಿತ್ತು. ದ ವೇ ಅವರು ಪ್ಯಾಕಿಂಗ್ ಮಾಡಿ ಕಳ್ಸಿಕೊಟ್ಟಿದ್ದು ಅಷ್ಟೇ ತುಂಬಾ ಪ್ರೀಮಿಯಂ ಆಗಿತ್ತು. ನೋಡಿನೇ ನಂಗೆ ತುಂಬಾ ಖುಷಿ ಆಯ್ತು. ಆ, ಕಾಸು ಎಷ್ಟು ಕೊಡ್ತೀವೋ ಇದಕ್ಕೆ ತಕ್ಕಂತೆ ಅವ್ರ ಪ್ಯಾಕಿಂಗ್ ಇರುತ್ತೆ. ನನಗೂ ಹಂಗೆ ಫೀಲ್ ಆಯ್ತು. ಓಕೆ, ಇದೇ ತರನೇ ನಮ್ಮ ಪ್ಯಾಕಿಂಗ್ ಅಷ್ಟೇ ಪ್ರೀಮಿಯಂ ಆಗಿ ಅನ್ನಿಸ್ಬೇಕು ನಾವು ಬೇರೆ ಕಸ್ಟಮರ್ಗೆ ಕೊಡ್ಬೇಕಾದ್ರೆ. ಇದೇ ತರನೇ ಹ್ಯಾಪಿ ಫೀಲ್ ಆಗ್ಬೇಕು, ರೀಚ್ ಆಗ್ಬೇಕು. ಆಲ್ಸೋ ಮಕ್ಳಿಗೆ ಈ ತರ ಎಲ್ಲ ಡಿಸೈನ್ಸ್ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಅಂತ ಅನ್ನಿಸ್ತು. ಗ್ರೇಪ್ಸ್ ಅಂತೂ ನಾರ್ಮಲ್ ಆಗೇ ಇತ್ತು. ನಾರ್ಮಲಿ ಬ್ಲಿಂಕಿಟ್ ಜೆಪ್ಟೋ ಎಲ್ಲ ಕಡೆನೂ ಇದೇ ತರನೇ ಇರುತ್ತೆ. ಬಟ್ ಆರೆಂಜು ಆಪಲ್ ಎಲ್ಲ ನಂಗೆ ತುಂಬಾ ಪ್ರೀಮಿಯಂ ಅನ್ನಿಸ್ತು. ಇದೇ ಫಸ್ಟ್ ಟೈಮ್ ನಾನು ಬ್ಲಿಂಕಿಟ್ ಅಲ್ಲಿ ಫ್ರೂಟ್ಸ್ ನ ಆರ್ಡರ್ ಮಾಡಿದ್ದು. ಆಲ್ಮೋಸ್ಟ್ ನಾನು ಯೂಸ್ ಮಾಡೋದೇ ಜೆಪ್ಟೋ. ಅದು ಬಿಟ್ಟು ಇದೇ ಫಸ್ಟ್ ಟೈಮ್ ನಾನು ಇದ್ರಲ್ಲಿ ಮಾಡಿದ್ದು. ಆರೆಂಜು ಅಷ್ಟೇ ತುಂಬಾ ಚಿಕ್ಕದಾಗಿ ಪುಟಾಣಿದು, ಇಂಪೋರ್ಟೆಡ್ ಇದು. ಬಟ್ ನೋಡಕ್ಕೆ ಎಷ್ಟು ಕ್ಯೂಟ್ ಆಗಿ ಸಕ್ಕದಾಗಿತ್ತು. ಐ ಆಮ್ ನಾಟ್ ಶ್ಯೂರ್ ಇದಷ್ಟು ಹೆಲ್ದಿ ಅಂತ ನನ್ಗೆ ಅನ್ಸಲ್ಲ, ಬಟ್ ಆದ್ರೂ ನೋಡಕ್ಕೆ ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಕ್ಯೂಟ್ ಆಗಿತ್ತು. ಸೊ ಅದಕ್ಕೆ ನಾನು ಅನ್ಕೊಂಡೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ನ ಹೆಂಗಿದ್ರು ಫ್ರೂಟ್ಸ್ ಇದೆ ಅಂತ ಹೇಳಿ ಫ್ರೂಟ್ ಸಲಾಡ್ ಮಾಡ್ಕೊಂಡು ಫ್ರೂಟ್ ಸಲಾಡ್ ತಿನ್ನೋಣ ಅಂತ ಹೇಳಿ ಅವತ್ತು ನಾವು ಫ್ರೂಟ್ ಸಲಾಡ್ ನ ಮಾಡ್ಕೊಂಡು ಅದಕ್ಕೆ ಚೇಪೆಕಾಯಿ ಆಮೇಲೆ ಎಲ್ಲ ತರ ಫ್ರೂಟ್ಸ್ ಏನೇನ್ ತರ್ಸಿದ್ವಿ ಅದನ್ನೆಲ್ಲ ಹಾಕಿ ಅದ್ರ ಜೊತೆಗೆ ಪಾಲಕ್ ರೈಸ್ ನ ಇಟ್ಕೊಂಡು ತಿಂದ್ವಿ. ಅದಾದ್ಮೇಲೆ ನಮ್ದೊಂದು ಕಲ್ಪ್ರಿಟ್ ಇತ್ತು. ಆ ಕಲ್ಪ್ರಿಟ್ ನೋಡಿ ಹೆಂಗ್ ಇವಾಗ ಬಗ್ಗೆ ನೋಡುತ್ತೆ ಅಂತ ಹೇಳಿ ಅವನಿಗೆ ಒಳಗಡೆ ಬರ್ಬೇಕಿತ್ತು. ನಾನು ನನ್ನ ಊಟ ಮಾಡ್ಬೇಕಾದ್ರೆ ನನಗೆ ಇರಿಟೇಟ್ ಮಾಡ್ತಿದ್ದೆ. ಅದಕ್ಕೆ ಬೈದ್ಬಿಟ್ಟು ನಾನು ಅವನ್ನ ಹೊರಗಡೆ ಕಳ್ಸಿದೆ. ಈಗ ನೋಡಿ ಬಗ್ಗೆ ನೋಡ್ಕೊಂಡು ಹೆಂಗ್ ಬರ್ತಾನೆ ಸೈಲೆಂಟ್ ಆಗಿ, ಏನು ಗೊತ್ತಿಲ್ಲ ಅನ್ನೋ ತರ ಬರ್ತಾನೆ. ಅವನ ಹೆಸರು ಸೋನು ಅಂತ ಹೇಳಿ. ಇಸ್ ವೆರಿ ಪೆಟ್ ಟು ಅಸ್. ಅಂದ್ರೆ ತುಂಬಾ ಮುದ್ದಿಂದ ಸಾಕಿದೀವಿ. ಅದಾದ್ಮೇಲೆ ನಾವು ಹೊರಗಡೆ ಹೊರಟ್ವಿ. ಹೊರಗಡೆ ಹೊರಟಾಗ ನೋಡಿದ್ರೆ ಜೋರ್ ಮಳೆ ಬರ್ತಾ ಇತ್ತು. ಸೊ ತುಂಬಾ ಬೇಜಾರಾಯ್ತು. ಅಯ್ಯೋ ಏನಪ್ಪಾ ಅಂತ ಹೇಳಿ ಅದಕ್ಕೆ ನಾವೇನ್ ಮಾಡಿದ್ವಿ, ತುಂಬಾ ಹೊಟ್ಟೆ ಬೇರೆ ಹಸಿತಾ ಇತ್ತು, ಮಧ್ಯಾಹ್ನ ಆಗೋಗಿತ್ತು, 3 ಗಂಟೆ ಅಂತ ಹೇಳಿ ಏನ್ ಮಾಡಿದ್ವಿ, ಕಾರ್ನ್ ತಿನ್ಬೇಕು ಅಂತ ಹೇಳಿ ಕಾರ್ನ್ ತಿನ್ನಕ್ ಹೋಗಿದ್ವಿ. ಕಾರ್ನ್ ಎಲ್ಲ ತಿನ್ಕೊಂಡಾದ್ಮೇಲೆ ಊಟ ಮಾಡ್ಬೇಕು ಅಂತ ಹೇಳಿ ನಮ್ಮ ಮಮ್ಮಿ ಬೇರೆ ಬಂದಿದ್ರು. ಸೊ ಹಂಗಾಗಿ ನಾವು ನಮ್ಮ ಮಮ್ಮಿನ ಕರ್ಕೊಂಡು ಹಳ್ಳಿ ಮನೆಗೆ ಹೋಗಿದ್ವಿ. ಹಳ್ಳಿ ಮನೆ ತುಂಬಾ ಚೆನ್ನಾಗಿತ್ತು. ಪ್ಲೇಸಸ್ ಎಲ್ಲ ತುಂಬಾ ಪ್ರೀಶಿಯಸ್ ಆಗಿತ್ತು. ಬಟ್ ನಾವು ತಗೊಂಡಿದ್ದು ಮೀಲ್ಸ್ ಊಟ ತಗೊಂಡಿದ್ವಿ. ಮೀಲ್ಸ್ ಅಲ್ಲಿ ವೆಲ್ಕಮ್ ಡ್ರಿಂಕ್ ನೋಡಿ ಎಷ್ಟು ಜಾಸ್ತಿ ಕೊಟ್ಟಿದ್ದಾರೆ. ನಾನು ಅನ್ಕೊಂಡೆ ತುಂಬಾ ದೊಡ್ಡದಾಗಿ ಕೊಡ್ತಾರೆ ಅಂತ. ವೆಲ್ಕಮ್ ಡ್ರಿಂಕ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅದೂನು ಲೆಮನ್ ಜ್ಯೂಸ್ ಆಗಿತ್ತು. ಸೊ ಇದು ಕಂಪ್ಲೀಟ್ಲಿ ಎಂಟಿ ಪ್ಲೇಟ್. ಸೊ ಎಂಟಿ ಪ್ಲೇಟ್ ಅಲ್ಲಿ ಏನೆಲ್ಲ ಫಿಲ್ ಮಾಡ್ಕೊಂಡು ಏನೆಲ್ಲ ತಿಂತೀವಿ ಅಂತ ನೋಡಿ. ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಇದು ಗೀ ರೈಸು, ಇದು ಬಂದು ಬಿಸಿಬೇಳೆ ಬಾತು, ಬಜ್ಜಿ, ಆಮೇಲೆ ಅದು ಮಾವಿನಕಾಯಿ ತೊಕ್ಕು, ಆ, ಪಲ್ಯ, ಆಮೇಲೆ ರಸಮ್ಮು. ಇನ್ನು ನೋಡ್ಬೋದು ಅದು ಚಟ್ನಿ ಕೊಟ್ಟಿದ್ರು ದೋಸೆಗೆ ಅಂತ ಹೇಳಿ. ಪೂರಿ ನಾನು ತಿನ್ನಲ್ಲ, ನಾನು ಇಸ್ಕೊಂಡಿಲ್ಲ. ಕರ್ಡ್ ರೈಸ್ ಇತ್ತು, ಐಸ್ ಕ್ರೀಮ್ ಇತ್ತು, ಎಲ್ಲ ತಿನ್ಕೊಂಡು ಅಲ್ಲಿಂದ ಕೆಳಗಡೆ ಇಲ್ಲಿ ಬರ್ಬೇಕಾದ್ರೆ ನಂಗೆ ಇದು ಅಂಬಿಯನ್ಸ್ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ನೋಡಿದ್ರೆ ನಮ್ಮ ಮಮ್ಮಿ ಕೆಳಗಡೆ ಇಳ್ಕೊಂಡ್ ಬಂದ್ಬಿಟ್ಟು ಎಲ್ಲಡ್ಗೆ ಹಾಕೋತಾ ಇದಾರೆ, ತಾಂಬೂಲ ಇಟ್ಟಿದ್ರು. ಖುಷಿ ಆಯ್ತು. ನಮ್ಮ ಒಂದು ಸಂಪ್ರದಾಯ ಏನು ಇದೆ, ಹಳ್ಳಿ ಮನೆ, ಅದು ಮುಗಿಸ್ಕೊಂಡು ನಾವು ಬಂದಿದ್ದೆ. ಒಂದು ಝೊಮ್ಯಾಟೊ ಆರ್ಡರ್ದು ಟೇಪ್ ಕಳ್ಸಿದ್ರು, ಅದನ್ನ ತಗೊಂಡು ಅದಾದ್ಮೇಲೆ ಬೋರ್ ಆಗ್ತಿತ್ತು ಅಂತೇಳಿ ಮೂವಿ ನೋಡೋಣ ಅಂತೇಳಿ ಮೂವಿ ನೋಡಕ್ ಬಂದ್ವಿ. ನೋಡಿ ನಮ್ಮ ಮಮ್ಮಿ ಫೋರ್ಸ್ ಕೊಡ್ತಿದ್ದಾರೆ. ಅಲ್ಲಿಂದ ನಾವಿಬ್ರೇ ಬಂದ್ವಿ, ಮೂವಿ ನೋಡಿದ್ವಿ. ಸೊ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ನೈಟ್ 10:30 ಶೋಗೆ ಹೋಗಿದ್ದು. ಅಲ್ಲಿ ನೋಡಿದ್ರೆ ಯಾರು ಇರ್ಲಿಲ್ಲ. ಅದಾದ್ಮೇಲೆ ನಮ್ಮ ಹಸ್ಬೆಂಡ್ ತುಂಬಾ ಲೇಟ್ ಆಗಿ ಬಂದ್ರು ಅಂತ ಕನ್ವಿನ್ಸ್ ಮಾಡಕ್ಕೆ ಅಂತ ಡಾರ್ಕ್ ಚಾಕ್ಲೇಟ್ ತಂದು ಕೊಟ್ಟು ನಂಗೆ ಇಷ್ಟ ಆಯ್ತು. ಸೊ ಹಂಗೆ ಅವ್ರ ಜೊತೆ ಒಂದು ಕ್ಯೂಟ್ ಆಗಿ ಒಂದು ವಿಡಿಯೋ ತಗೊಂಡು ಮೂವಿ ನೋಡ್ಕೊಂಡು, ನಂಗೆ ಆಕ್ಚುಲಿ ತೆಲುಗು ಅರ್ಥ ಆಗ್ತಿರ್ಲಿಲ್ಲ. ಏನನ್ನೆಲ್ಲ ತಿಂದ್ವಿ ಮೂವಿಯಲ್ಲಿ, ನಂಗೆ ಬೋರ್ ಆಗ್ತಿತ್ತು ಅಂತ ಹೇಳಿ ಅಲ್ಲೇ ಫ್ರೆಂಚ್ ಫ್ರೈಸು, ಪಿಜ್ಜಾ, ಅದಾದ್ಮೇಲೆ ಇನ್ನೊಂದೇನೋ ತರ್ಸಿದ್ವಲ್ಲ, ಚೀಸ್ ಡಿಪ್ಪು, ಚಾಕ್ಲೇಟು, ಅದಾದ್ಮೇಲೆ ಪಿಜ್ಜಾ, ಅದು ಹಿಂಗೆ ಲೇಯರ್ ಬರ್ತಾ ಇತ್ತು ಎಳಿಬೇಕಾದ್ರೆ. ತುಂಬಾ ಖುಷಿ ಆಗ್ತಿತ್ತು ಅದನ್ನ ನೋಡಿದಾಗ. ಅದಕ್ಕೆ ಇದೊಂದು ವಿಡಿಯೋ ಇರಲಿ ಅಂತ ಹೇಳಿ ತಗೊಂಡಿದ್ದೀನಿ. ನಾವು ಮೂವಿ ಮುಗಿಸ್ಕೊಂಡು ಆಚೆ ಬರೋ ಹೊತ್ತಿಗೆ ಎರಡು ಗಂಟೆ ಆಗಿತ್ತು. ಸೊ 2 ಗಂಟೆ 7 ನಿಮಿಷ ನನ್ನ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಅದಕ್ಕೆ ಚಂದ ಫೋನಿಂದನೇ ನಾನು ವಿಡಿಯೋ ಮಾಡಿದೆ. ಸೊ
ಕಂಪ್ಲೀಟ್ಲಿ ಅಲ್ಲೆಲ್ಲ ಬಂದು ನೋಡುವಾಗ ಈ ಕಲ್ಪ್ರಿಟ್ಟು ನಾನು ನಮ್ಮ ಅತ್ತೆ ಇಬ್ಬರು 3 ಜನನೇ ಇದ್ದಿದ್ದು. ಆ್ಯಂಡ್ ನಾವು ಹೋಗಿದ್ದ ಮೂವಿ ಕೂಡ ತುಂಬ ಜನ ಯಾರೂ ಇನ್ನೂ ಬಂದಿರಲಿಲ್ಲ. ಬಂದಿದ್ದೇ ಒಂದು 3 ಫ್ಯಾಮಿಲಿ ಬಂದಿದ್ದರು ಅಷ್ಟೇ. ನಮ್ಮ ಅತ್ತೆ ಪಾಪ ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಕಾಲು ನೋವು ಜಾಸ್ತಿ ಆಗೋಗಿತ್ತು. ಅವರು ಟ್ಯಾಬ್ಲೆಟ್ಸ್ ಬೇರೆ ಕೊಡಿಸು ಅಂತ ಬೇರೆ ಹೇಳಿದರು. ಓಕೆ ಅಂತ ಹೇಳಿ ಹೋಗ್ತಿದ್ವಿ. ತುಂಬ ಅಂದರೆ ತುಂಬ ವಿಶಾಲವಾಗಿತ್ತು. ಎಂಟೈರ್ ಮಾಲಲ್ಲಿ ನಾವಷ್ಟೇ ಅನ್ನೋ ಥರ ಫೀಲ್ ಆಗ್ತಿತ್ತು. ಮತ್ತೆ ಬೇರೆ ತುಂಬ ಮೆತ್ತಗೆ ನಡ್ಕೊಂಬರ್ತಿದ್ರ, ಸೊ ಹಾಗಾಗಿ ತುಂಬ ಟೈಮ್ ತೊಗೋತಾ ಇತ್ತು. ಆಮೇಲೆ ನಾವು ಲಿಫ್ಟಲ್ಲಿ ಬರಬೇಕಾದ್ರೂ ಕೂಡ ನಾವು ಹೋಗೋ ಟೈಮಲ್ಲಿ ತುಂಬ ಜನ ನೋಡಿದ್ವಿ. ಅದೇ ಬರೋ ಟೈಮ್ಗೆ ನೋಡಿದ್ರೆ ಯಾರೊಬ್ಬರು ಇರಲಿಲ್ಲ. ಬಟ್ ಲಿಫ್ಟಲ್ಲಿ ಒಂದೇ ಒಂದು ಅಣ್ಣ ಇದ್ದರು. ಅವ್ರನ್ನ ಕೇಳಿದ್ದಕ್ಕೆ ಅವರು ನಾವು ನೈಟ್ ಶಿಫ್ಟ್ ಮಾಡ್ತೀವಿ ಅಂದರು. ಅದಾದಮೇಲೆ ಅಲ್ಲಿ ಮುಗಿಸ್ಕೊಂಡು ಮೆಡಿಕಲ್ಗೆ ಬಂದ್ವಿ, ಟ್ಯಾಬ್ಲೆಟ್ ಇಸ್ಕೊಂಡು. ನಮ್ಮ ಹಸ್ಬೆಂಡ್ಗೆ ಏನಾಗಿತ್ತು ಗೊತ್ತಿಲ್ಲ, ಮತ್ತೆ ಚಾಕ್ಲೇಟ್ ತೊಗೊಂಬಂದು ಕೊಟ್ಟರು. ಸೊ ಅದು ನನ್ನ ಫೇವ್ರೆಟ್ ಚಾಕ್ಲೇಟ್. ನನಗೆ ತುಂಬ ಖುಷಿ ಆಯಿತು ಇಸ್ಕೊಂಡು. ಅದನ್ನೇ ಹೇಳ್ಕೊಂಡು ಮಾತಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಬೈತಾಯಿದ್ರು ಚಂದುಗೆ. ಬೈಸ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟಾಗಿ ಹೊರಟು ಬಂದಿದ್ದು ಮನೆಗೆ. ಟೈಮ್ ನೋಡಿ ಆಗಲೇ 2:30 ಆಗೋಗಿತ್ತು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ. ಸೊ ಅದಕ್ಕೆ ನಾನು ಹೇಳಿದೆ ಫೈನಲಿ ನಮ್ಮ ಹಸ್ಬೆಂಡ್ಗೆ, ನೀನೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳು ಅಂತ ಹೇಳಿ. ಅವ್ರು ಹೇಳ್ತಿದ್ರು ಆ ಕ್ಲಿಪ್ಪಿಂಗ್ಸ್ನ ನಾನು ಹಾಕೋಕ್ಕಾಗಲ್ಲ, ಬಿಕಾಸ್ ಯಾಕೆಂದರೆ ನನ್ನ ಎಡಿಟಿಂಗಲ್ಲಿ ಇನ್ನೂ ಅಷ್ಟು ಪ್ರೋ ಆಗಿಲ್ಲ. ಸೊ ಪ್ರೋ ಆದಮೇಲೆ ಬೇಕಾದರೆ ಅದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಕ್ಲಿಪ್ಪಿಂಗ್ಸ್ ಎಲ್ಲ ಆಡಿಯೋ ಹಾಕ್ತೀನಿ. ಯಾಕೆಂದರೆ ನನಗೆ ಅದರಿಂದ ಇದಕ್ಕೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದೆಲ್ಲ ಅಷ್ಟು ಕ್ಲೀನಾಗಿ ಗೊತ್ತಾಗಿಲ್ಲ. ಸೊ ಹಾಗಾಗಿ ಎಲ್ಲರೂ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ನೆಕ್ಸ್ಟ್ ಬರೋ ವ್ಲಾಗಲ್ಲೆಲ್ಲನೂ ನಾನೇ ನಾನು ಮಾತಾಡಿಕೊಂಡೇ ವ್ಲಾಗ್ ಮಾಡೋ ಥರ ಮಾಡ್ತೀನಿ. ಅಡಿಷ್ನಲ್ ವಾಯ್ಸ್ ಕೊಡೋದಕ್ಕಿಂತ ಅದು ಬೆಸ್ಟ್ ಅಂತ ನನಗೂ ಅನ್ನಿಸ್ತು. ಸೊ ಹಾಗಾಗಿ ಬಟ್ ಇದು ಫಸ್ಟ್ ಟೈಮ್ ಅಲ್ವಾ, ನನಗೇನೋ ಒಂಥರ ಸ್ವಲ್ಪ ಶೈ ಫೀಲ್ ಆಗ್ತಾಯಿತ್ತು. ಎಲ್ಲರ ಮುಂದೆ ಕ್ಯಾಮ್ರಾ ಇಟ್ಕೊಂಡು ಅವ್ರೇನು ಅನ್ಕೋತಾರೆ ಅನ್ನೋದೆಲ್ಲ ಅನ್ನಿಸ್ತಿತ್ತು. ಇನ್ ಫ್ಯೂಚರಲ್ಲಿ ಬರೋ ವ್ಲಾಗೆಲ್ಲ ಆದಷ್ಟು ಒಂದು ವಾಯ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.